ಇನ್ನು ಜನಿವಾರ ತೆಗೆಸಿದ್ದು ತಪ್ಪು, ಈ ಸಂಪ್ರದಾಯ ಸರಿಯಲ್ಲ. DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರೀಕ್ಷೆ ವೇಳೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಹಾಕಿರ್ತಾರೆ, ಅದಕ್ಕೆ ಪೊಲೀಸ್ ತಪಾಸಣೆ ಮಾಡ್ತಾರೆ. ತಪ್ಪಲ್ಲ ಸರ್, ಅದನ್ನು ಮಾಡಲಿ, ತಪಾಸಣೆ ಮಾಡಬೇಕು. ಆದರೆ ಜನಿವಾರ ಲಿಂಗ ತೆಗೆಸಿದ್ದು ತಪ್ಪು ಅಂತ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸ್ಟ್ಯಾಂಡನ್ನು ತೆಗೆದುಕೊಳ್ಬೇಕು, ಗಟ್ಟಿಯಾಗಿ ಹೇಳಬೇಕು, ಬಾಯಿ ಬಿಟ್ಟು ಇಂಥದ್ದು ಮಾಡಿದ ತಪ್ಪು, ಅವನು ಯಾವನೇ ಇರಲಿ ಅದು ಒಳಗಡೆ ಹಾಕ್ತೀವಿ ಅಂತ ಹೇಳಬೇಕು. ಕೆಲವು ಕಡೆಗೆ ಒಂದು ಹೇಳಿಕೆ, ಇನ್ನೊಂದು ಕಡೆಗೆ ಇನ್ನೊಂದು ಕಡೆ ಇದ್ದಾಗ ಈಗ DCM ಅವರು ಕರೆಕ್ಟ್ ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಸಮುದಾಯಗಳನ್ನ ಯಾರು ಕೂಡ ಮಾಡೋಕ್ಕಾಗಲ್ಲ. ಆಗ್ಬೋದು, ಇಲ್ಲ ಅಂದರೆ ಲಿಂಗ ಕಟ್ಕೊಂಡಿರ್ತಾರೆ, ಉಡ್ದಾರ ಹಾಕಿರ್ತಾರೆ, ಅವನ್ನೆಲ್ಲ ಮಾಡೋಕ್ಕಾಗಲ್ಲ. ಬರೀ ಪೊಲೀಸ್ ಇದರಲ್ಲಿ ಮಾತ್ರ ಯಾವುದಾದ್ರು ಸೆಲೆಕ್ಷನ್ನು ಮತ್ತೊಂದು ವಿಚಾರದಲ್ಲ ಆ ಒಂದು ಪದ್ಧತಿ ಇದೆ. ನಮ್ಮ ಪೊಲೀಸ್ ಸೆಲೆಕ್ಷನ್ ಬಿಟ್ಟರೆ ಬೇರೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಆ ರೀತಿ ಯಾರೂ ತೆಗಿಬಾರ್ದು, ಅದು ತೆಗೆದಿದ್ದು ತಪ್ಪು. ಈಗೇನಪ್ಪ ಅಂದರೆ ಸ್ವಲ್ಪ ಎದ್ಕೊಂಡು ಏನಾದ್ರು ಒಂದು IT ಐಟಮ್ಸು, ಈಗ ಕೆಲವೆಲ್ಲ ಈ ಕಿವಿಗಳಿಗೆ ಇಟ್ಕೊಬಿಟ್ಟಿರ್ತಾರೆ, ಇಯರ್ಫೋನ್ಗಳಾಗಿರ್ತಾರೆ, ಬ್ಲೂಟೂತ್ಗಳು ಇಟ್ಕೊಬಿಟ್ಟಿರ್ತಾರೆ, ಸಣ್ಣ ಸಣ್ಣ ಡಿವೈಸು ಕಿವಿ ಒಳಗಡೆ ಕಾಣ್ದಂಗೆ ಒಳಗಡೆ ಇಟ್ಕೊಬಿಟ್ಟಿರ್ತಾರೆ. ಇಂಥವೆಲ್ಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅನೇಕ ಘಟನೆಗಳು ನಡೆದ್ರಿಂದ ಯಾರೋ ಮಾಡಿರ್ಬೋದು. ಬಟ್ ಜನಿವಾರ ಮುಟ್ಟಿದ್ದು ತಕ್ಕಿದ್ದು ಅದು ಅವರ ಧರ್ಮದ ವಿಚಾರ, ಅವರವರು ಹಾಕ್ಕೊಂಡು ಬಂದಂಥದ್ದು. ಈ ಕೆಲವರು ಮೂಗು ಚುಚ್ಚಿರ್ತಾರೆ, ಕಿವಿಗೆ ಓಲೆ ಕಡೆ ಹಾಕಿರ್ತಾರೆ, ಕೆಲವು ಉಡ್ದಾರ ಕಟ್ಕೊಂಡಿರ್ತಾರೆ, ಕೆಲವರು ಜನಿವಾರ ಹಾಕ್ಕೊಂಡಿರ್ತಾರೆ, ಉಪನಯಗಳಾಗಿರ್ತದೆ, ಮಾಂಗಲ್ಯ ಸರ ಇರ್ತದೆ. ಇವೆಲ್ಲ ಕೂಡ ಮುಟ್ಟಬಾರ್ದು. ಇವೆಲ್ಲ ಇದು ನಮ್ಮ ಸರ್ಕಾರ ಯಾವುದಕ್ಕೂ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಎಕ್ಸಾಕ್ಟ್ಲಿ ಸ್ಟೇಟ್ಮೆಂಟ್ ಈ ಥರ ಬರಬೇಕು. ಆವಾಗ ಹಿಜಬ್ ವಿಚಾರದಲ್ಲಿ ತೆಗೆದುಕೊಂಡಂಥ ನಿಲುವು ಹೇಗಿತ್ತು, ಆವಾಗ ಮಾತುಗಳು ಹೇಗಿತ್ತು, ಆವಾಗ ಯಾವ ರೀತಿಯಾದಂಥ ಆರ್ಭಟ ಇತ್ತು, ಇಂಥ ಕೃತ್ಯ ನಡೆದಂಥ ಸಂದರ್ಭ. ಅವಾಗ ನೀವು ವಿರೋಧ ಪಕ್ಷದಲ್ಲಿದ್ದಿರಿ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ನಿಟ್ಟಿನಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಬಟ್ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದೀನಿ, ಅವತ್ತು ಮಾತನಾಡಿರೋ ವೈಖರಿ ಹೇಗಿತ್ತು, ಅವಾಗ ದಾಟಿ ಹೇಗಿತ್ತು, ಈಗ ಹೇಗಿದೆ,